ಹಾಸನದಲ್ಲೂ ಕೂಡ ಡೆಂಗಿ ಮಹಾಮಾರಿಯ ಅಬ್ಬರ ಹೆಚ್ಚಾಗ್ತಾ ಇದೆ. ಹೀಗಾಗಿ ಡೆಂಗಿಗೆ ಹಾಸನದಲ್ಲಿ ಸುಪ್ರೀತಾ ಎಂಬ ಯುವತಿ ಕೂಡ ಬಲಿಯಾಗಿದ್ದಾಳೆ ಎನ್ನಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಯುವತಿ ಸಾವನ್ನಪ್ಪಿದ್ದಾಳೆ. ಈಗಾಗಲೇ ಹಾಸನದಲ್ಲೇ 4 ಕೇಸ್ಗಳು ಬಂದಿರುವಂಥದ್ದು, ಅಂದ್ರೆ ಈ ಒಂದು ಡೆಂಗಿಗೆ ಬಲಿಯಾಗಿರುವಂಥದ್ದು. ಇತ್ತ ಯುವತಿ ಕೂಡ ನಿನ್ನೆ ರಾತ್ರಿ ಸಾವನ್ನಪ್ಪಿದ್ದಾಳೆ. ಅರಸೀಕೆರೆ ತಾಲೂಕಿನ ಮುದುಡಿ ತಾಂಡ್ಯ ಗ್ರಾಮದ ಸುಪ್ರೀತಾ ಅನ್ನುವರು ಸಾವನ್ನಪ್ಪಿದ್ದಾರೆ. ಇವರು ಕೂಡ ಡೆಂಗಿಯಿಂದನೇ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. 4 ದಿನಗಳ ಹಿಂದೆ ಈಕೆ ತೀವ್ರ ಜ್ವರದಿಂದ ಬಳಲ್ತಾ ಇದ್ದಂತೆ. ಹಾಗಾಗಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅಂತ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಂತ ಯುವತಿ ಸುಪ್ರೀತಾ ಸಾವನ್ನಪ್ಪಿರುವಂಥದ್ದು. ನಿನ್ನೆ ರಾತ್ರಿ ಚಿಕಿತ್ಸೆ ಪಡ್ಕೊಳ್ತಾ ಇರುವಾಗಲೇ ಸುಪ್ರೀತಾಗೆ ಬಹು ಅಂಗಾಂಗ ವೈಫಲ್ಯ ಕೂಡ ಆಗಿತ್ತಂತೆ. ಬಳಿಕ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಪೋಷಕರು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಸುಪ್ರೀತಾ ಸಾವನ್ನಪ್ಪಿದ್ದಾಳೆ. ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ ಡೆಂಗಿಗೆ 5 ಬಲಿಯಾದಂತೆ ಆಯ್ತು. 4 ಜನ ಮಕ್ಕಳು, ಅದೇ ರೀತಿಯಾಗಿ ಈ ಯುವತಿ ಕೂಡ ಬಲಿಯಾಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಹಾಸನದಲ್ಲಿ ಡೆಂಗಿ ಮಹಾಮಾರಿ ತಾಂಡವವಾಡ್ತಾ ಇದೆ. ನಿನ್ನೆ ಯುವತಿ ಸುಪ್ರೀತಾ ಅನ್ನುವಂಥವರು ಕೂಡ ಸಾವನ್ನಪ್ಪಿದ್ದಾರಂತೆ. ಡೆಂಗಿಗೆ ಬಲಿಯಾದ್ರ ಅಂಗಾಂಗ ವೈಫಲ್ಯ ಆಗಿತ್ತಂತೆ. ಡೆಂಗಿ ಮಹಾಮಾರಿಯನ್ನ ತಡೆಗಟ್ಟೋದಕ್ಕೆ ಹಾಸನ ಜಿಲ್ಲಾಡಳಿತ ಯಾವ ರೀತಿ ಕ್ರಮವನ್ನ ವಹಿಸ್ತಾ ಇದೆ ಅಂತ? ಸೌಖ್ಯ, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಡೆಂಗ್ಯೂಗೆ ಸಂಬಂಧಪಟ್ಟ ಹಾಗೆ 5ನೇ ಬಲಿಯಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮುದುಡಿ ತಾಂಡ್ಯದ ಸುಪ್ರೀತಾ ಎಂಬ ಯುವತಿ ಸುಮಾರು 4 ದಿನಗಳ ಹಿಂದೆ ತೀವ್ರ ಜ್ವರದಿಂದ ಬಳಲ್ತಾ ಇದ್ರು. ಅವರನ್ನ ಹಾಸನದ ಖಾಸಗಿ ಆಸ್ಪತ್ರೆಗೂ ಕೂಡ ಚಿಕಿತ್ಸೆಗೆ ದಾಖಲು ಮಾಡಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಶಂಕಿತ ಡೆಂಗ್ಯೂಗೆ ಹಾಸನದಲ್ಲಿ ಅಂದ್ರೆ ಶಂಕಿತ ಡೆಂಗ್ಯೂಗೆ ಈ ಬಲಿಯಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಏಕಾಏಕಿ ಜ್ವರ ಬಂದಂತಹ ಹಿನ್ನೆಲೆಯಲ್ಲಿ ಹಾಸನದ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ನಂತರದಲ್ಲಿ ಈಕೆ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಇದು ಡೆಂಗ್ಯೂಗೆ 5ನೇ ಬಲಿ. ಅಂದ್ರೆ ಡೆಂಗ್ಯೂಗೆ 4 ಜನ ಬಲಿ ಆದ್ರೆ ಶಂಕಿತ ಡೆಂಗಿಗೆ ಇವತ್ತು ಮತ್ತೆ ಒಬ್ರು ಯುವತಿ ಕೂಡ ಈಗಾಗಲೇ ಬಲಿಯಾಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತೆ ನಿನ್ನೆ ಆರೋಗ್ಯ ಸಚಿವರು ಕೂಡ ಹಾಸನಕ್ಕೆ ಬಂದು ಸಾಕಷ್ಟು ಎಚ್ಚರಿಕೆಯನ್ನು ನೀಡಿ ಹೋಗಿದ್ರು. ಅಧಿಕಾರಿಗಳಿಗೆ ಜೊತೆಗೆ ಸಿಬ್ಬಂದಿಗಳಿಗೆ ಎಲ್ರಿಗೂ ಕೂಡ ಸಾಕಷ್ಟು ಈ ಡೆಂಗ್ಯೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸ್ವಚ್ಛತೆಯನ್ನು ಕಾಪಾಡಿ ಅನ್ನುವ ಮುಖಾಂತರ ಅವರಿಗೆ ಒಂದು ಸೂಚನೆಯನ್ನು ಕೂಡ ನೀಡಲಾಗಿತ್ತು. ಅದೇ ರೀತಿ ಅಧಿಕಾರಿಗಳು ಕೂಡ DHO ಇಲ್ಲಿನ ಶಿವಸ್ವಾಮಿ ಏನಿದ್ದಾರೆ ಅವರ ಅಣತಿಯಂತೆ ಕೂಡ ಕೆಲಸ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇರುವಂತದ್ದು. ಆದ್ರೂ ಡೆಂಗ್ಯೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಸೌಖ್ಯ. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.